ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 40ನೇ ಅಧ್ಯಾಯ 13ರಿಂದ. ಯೋಬನು 40ನೇ ಅಧ್ಯಾಯ 13ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರನ್ನು 40:13 ಯೋಬನು ಅವರನ್ನು ಒಟ್ಟಿಗೆ ಧೂಳಿನಲ್ಲಿ ಅಡಗಿಸಿ ಅಂಧಕಾರ ಲೋಕದಲ್ಲಿ ಅವರ ಮುಖಕ್ಕೆ ಮುಸುಕು ಹಾಕು. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ಯೋಬನ ಸ್ನೇಹಿತರು ವಿರೋಧಿಗಳಾದರೂ ದೇವರ ವಿಷಯ ಯೋಬನು ಮಾತನಾಡಿದಕ್ಕೆ, ಅವರಲ್ಲಿ ಮಾತನಾಡ್ತಾ ಬಂದಿದ್ದಕ್ಕೆ, ಅವರ ಪರವಾಗಿ ಯೋಬನು ನಿಲ್ಲದ ಹೋಗಿದ್ದಕ್ಕೆ, ಅವರ ಮಾತು ಕೇಳದೆ ಹೋಗಿದ್ದಕ್ಕೆ ದೇವರು ಅವನನ್ನು ಹೇಳ್ತಾರೆ, ಅವರನ್ನು ಒಟ್ಟಿಗೆ ಧೂಳಿನಲ್ಲಿ ಅಡಗಿಸಿ ಅಂಧಕಾರ ಲೋಕದಲ್ಲಿ ಅವರ ಮುಖಕ್ಕೆ ಮುಸುಕು ಹಾಕು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಚೆನ್ನಾಗಿ ನಾವು ಒಂದು ಕಡೆ ಹೋಗ್ತಾ ಇರುವಾಗ ಸರಿ ಒಂದು ಗಾಳಿ ಬಂದು ಧೂಳು ಹೊಡೆದ್ರೆ ಏನಾಗ್ತದೆ, ನಮ್ಮ ಕಣ್ಣಲ್ಲೆಲ್ಲ ತುಂಬಿಕೊಳ್ತದೆ, ಕಣ್ಣು ಕಾಣದಾಗೆ ಆಗ್ತದೆ, ಮೈಯೆಲ್ಲ ಒಂಥರ ಬೆವರ್ತದೆ, ಮೈಯೆಲ್ಲ ಜಿಡ್ಡು ಹಿಡಿತದೆ, ಮೈಯೆಲ್ಲ ಶುದ್ಧವಾಗಿರುವುದಿಲ್ಲ. ಅದೇ ರೀತಿಯಲ್ಲಿ ಏನು ಮಾಡು, ಅವರನ್ನು ಒಟ್ಟಿಗೆ ಧೂಳಿನಲ್ಲಿ ಅಡಗಿಸಿ, ಅಂದರೆ ಆ ರೀತಿಯಲ್ಲಿ ಅವರನ್ನು ಮಾಡು. ಅಂದರೆ ಇನ್ನೂ ಅವರಿಗೆ ಕಠಿಣವಾಗಿ ದೇವರ ವಾಕ್ಯವನ್ನು ಅವರಿಗೆ ತಿಳಿಸು. ಅಂಧಕಾರ ಲೋಕದಲ್ಲಿ ಅವರ ಮುಖಕ್ಕೆ ಮುಸುಕು ಹಾಕು. ಅಂದರೆ ಅವರನ್ನು ಏನು ಮಾಡು, ಅಂಧಕಾರ ಲೋಕದಲ್ಲಿ ಅಂದರೆ ನಾಶವಾಗ ಈ ಲೋಕದಲ್ಲಿ ಇರುವ ಈ ಪ್ರಾಪಂಚಿಕ ವಿಷಯದಲ್ಲಿ ಮುಸುಕು ಹಾಕುವವರು ನಿನ್ನನ್ನು ನೋಡದ ಹಾಗೆ, ವಾಕ್ಯವನ್ನು ನೋಡದ ಹಾಗೆ, ದೇವರನ್ನು ಕಾಣದ ಹಾಗೆ ಏನು ಮಾಡೋವರನ್ನು ಮಾಡು. ಅಂದರೆ ಆ ವಿಷಯ ಅವರನ್ನು, ಅಂದರೆ ಅವರು ಮಾಡಿದಿನ ನೀವೇ ಮಾಡಿದ್ದು ಸರಿಯಪ್ಪ ಅಂತ ಹೇಳಿಕೊಂಡು ಅವರನ್ನ ನೀನು ಅವರ ಪರವಾಗಿ ನೀನು ಮಾತನಾಡು, ಅಂದರೆ ವಿರುದ್ಧವಾಗಿ ಮಾತನಾಡು ಅಂತ. ಅಂದರೆ ಅವ್ರ ಮಾತು ಕೇಳೋದಿಲ್ಲ. ಆಗ ಅನೇಕರಿಗೆ ಏನಾಗ್ತದೆ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಹೇಳಿ ಮಾತು ಕೇಳೋದು ಹೋದರೆ, ಇವರಿನ್ನು ಮಾತು ಕೇಳೋದಿಲ್ಲಪ್ಪ ಅಂತ ಹೇಳಿ ಖಂಡಿತವಾಗಿ ಅವರನ್ನು ಕಡೆಗೆ ಸ್ನೇಹಚಾರದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಇವತ್ತು ನಾವು ಕೂಡ ಅಷ್ಟೇ. ಆಮೇಲೆ ಏನಾಗ್ತದೆ, ಆಯಿತು ನೀವು ಹೇಳಿದ್ದೆ ಸರಿ, ನೀವು ಬುದ್ಧಿವಂತರಪ್ಪತ್ತ ಅಂಧಕಾರ ಲೋಕದಲ್ಲಿ ಅವರನ್ನು ಬಿಟ್ಟು ಬಿಡು, ಅಂದರೆ ಅವ್ರ ನಾಶದ ಕಡೆಗೆ ಹೋಗ್ಲಿಕ್ಕೆ ಅವರನ್ನು ಬಿಟ್ಟು ಬಿಡು, ಇನ್ನು ಅವರಿಗೆ ನೀನು ಬುದ್ಧಿವಾದ ಹೇಳಬೇಡ ಅಂತ ಇದರ ಅರ್ಥ. ಹಾಗೆ ನಾವು ಕೂಡ ಇವರು ತಿಳಿಸ್ಬೇಕು ಕೇಳದ ಹೋದಾಗ ಇವರು ಕೇಳೋದಿಲ್ಲ ಅಂತ ಆಗುವಾಗ ಅವ್ರನ್ನ ನಾವು ಬಿಟ್ಟು ಬಿಡಬೇಕು ಲೋಕದ ವಿಷಯಕ್ಕೆ. ಅವ್ರು ಏನಾದರೂ ಆಗಿ ಹೋಗ್ಲಿ ಅಂತ. ಅದಕ್ಕೆ ನೋಡಿ, ಮತ್ತೆ 4ನೇ ಅಧ್ಯಾಯದಲ್ಲಿ ಸೈತಾನನು ಯೇಸುಸ್ವಾಮಿನ ದೊಡ್ಡ ಬೆಟ್ಟಕ್ಕೆ ಮೇಲೆ ಕರ್ಕೊಂಡೋಗಿ, ಇದೆಲ್ಲ ನನ್ನದೇ, ನೀನು ನನ್ನ ಕಾಲಿಗೆ ನಮಸ್ಕಾರ ಮಾಡಿದರೆ ಇದೆಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಸೈತಾನ ಹೇಳಿದ. ಆಗ ಈ ಲೋಕದಲ್ಲಿ ದೇವರ ಮಾತಿಗೆ ವಿರುದ್ಧವಾಗಿದ್ದು ಇರುವಂಥದ್ದು ಅಂಧಕಾರ, ಐಷಾರಾಮ ಜೀವನಗಳು ಪ್ರತಿಯೊಂದು ನಾಶವಾಗುವಂಥದ್ದು ಎಲ್ಲ ಯಾರದ್ದಾಗಿದೆ? ಅದು ಸೈತಾನದಾಗಿದೆ. ಹಾಗೆ ನನ್ನ ಕಾಲಿಗೆ ಬೀಳುತ್ತೇಳುವಾಗ ಯೇಸುಸ್ವಾಮಿ ಒಂದು ಮಾತನ್ನು ಅಲ್ಲಿ ಹೇಳಿದರು ಸೈತಾನನಿಗೆ, ನಿನ್ನ ದೇವರನ್ನು ಮಾತ್ರ ಆರಾಧಿಸು ಅಂತೇಳಿ ಹೇಳಿ ಬರೆದಿದೆಯಲ್ಲ ಅಂತ. ಹಾಗಾದ್ರೆ ಅರ್ಥ, ಸೈತಾನನ ಕಾರ್ಯಗಳು, ದುಷ್ಟಶಕ್ತಿಗಳ ಕಾರ್ಯಗಳು, ಲೋಕದ ವಿಷಯಗಳು ನನಗೆ ಬೇಡ ಅಂತ, ನಾನು ದೇವರನ್ನು ಮಾತ್ರ ಆರಾಧಿಸ್ತೇನೆ ಅಂತ. ಅದೇ ರೀತಿ ಇವತ್ತು ಕಡೆ ಏನು ಮಾಡಿದರೆ, ಯೋಬನಿಗೂ ಅದೇ ಮಾತನ್ನು ದೇವರು ಹೇಳಿದರು. ಏನು? ಅವರನ್ನು ಒಟ್ಟಿಗೆ ಧೂಳಿನಲ್ಲಿ ಅಡಗಿಸಿ ಅಂಧಕಾರ ಲೋಕದಲ್ಲಿ ಅವರ ಮುಖಕ್ಕೆ ಮುಸುಕು ಹಾಕು. ಅವರು ಏನಾದರೂ ಲೋಕವನ್ನು ಬಿಟ್ಟು ಬರೋದಿಲ್ಲ. ಅವರ ಜೀವಿತದಲ್ಲಿ ಎಷ್ಟೇ ಅದ್ಭುತ ಕಾರ್ಯಗಳ ಮಾಡಿದರು, ಏನೇ ಮಾಡಿದರೂ ಸ್ವಲ್ಪ ದಿವಸ ಬರ್ಬೋದು, ಆಮೇಲೆ ಪುನಃ ಅವರ ಬಂಧು ಬಳಗ ಸ್ನೇಹಿತರೊಂದಿಗೆ ಸೇರಿಕೊಂಡು ಅವರ ಮಾತನ್ನು ಕೇಳಿ, ಈ ಲೋಕದ ವಿಷಯ ಬಹಳ ಚೆನ್ನಾಗಿದೆ, ಆಡಂಬರ ಇದೆ, ಕಡೆಗೆ ಅದು ನಾಶಕ್ಕೆ ಹೋಗ್ತದೆ, ಅದುವೇ ನಾಶ ಅಂತ ಹೇಳುವಂಥದ್ದು ಅವರಿಗೆ ಇಷ್ಟೇ ತಿಳಿಸಿದ್ರು. ಸೈತಾನ ಅವರ ಮುಸುಕನ್ನು ತೆಗೆಯುವ ಹಾಗೆ ಇಲ್ಲ, ಹಾಗೆ ಮತ್ತೆ ಅವರಿಗೆ ಹೇಳಕ್ಕೆ ಹೋಗಬೇಡ ಅಂತ. ಇದು ನಮ್ಮ ಜೀವಿತದಲ್ಲಿ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಕೂಡ ಹಾಗೆ ಮಾಡ್ತೇನೆ. ದೇವರು ಎಲ್ಲಿ ಕಳಿಸ್ಬೇಕೋ, ಯಾರಿಗೆ ಹೇಳಬೇಕೋ ಹೋಗಿ ಹೇಳ್ತೇನೆ, ನೋಡ್ತಾ ಇರ್ತೀನಿ. 1 ಸಾರಿ 2 ಸಾರಿ ತಪ್ಪಿ ಹೋದರೆ 3 ಸಾರಿ, ಮಿತಿಮೀರಿ ಹೋದರೆ 4 ಸಾರಿ 5 ಸಾರಿ. ಆಮೇಲೆ ಅವರು ಮಾತು ಕೇಳೋದಿಲ್ಲ, ಅಂಧಕಾರ ಬಿಡೋದೇ ಇಲ್ಲ,
ಕೆಲವರು ನಾಟಕ್ಕಾಗಿ ದೇವರ ಬಳಿಗೆ ಬಂದುಬಿಟ್ಟು ನಮಗೆ ಒಳ್ಳೆಯದಾದರೆ ಸಾಕು, ನಮಗೆ ಅದೇ ಎಲ್ಲ ರೀತಿಯಲ್ಲಿಯೂ ಮಕ್ಕಳಿಗೂ ಮರಿಗಳಿಗೆ ವಿದ್ಯೆಯಲ್ಲಿಯೂ ಬುದ್ಧಿಯಲ್ಲಿಯೂ ಕೆಲಸದಲ್ಲಿ ಮಾಡೋ ಕೆಲಸ ಕಾರ್ಯ ಪ್ರಾಣಿ ಪಕ್ಷಿಗಳಲ್ಲಿಯೂ ಎಲ್ಲ ಅವರ ಕುಣಿತಕ್ಕೆ ಸರಿಯಾಗಿ ಒಳ್ಳೆಯದಾಗ್ತಾ ಬಂದರೆ ಮಾತ್ರ ದೇವರೇ ದೇವರೇ ಅಂತ ಹೇಳ್ತಾರೆ. ದೇವರ ನಿಯಮಕ್ಕೆ ಒಳಗಾಗಿ ಜೀವಿಸುವವರು ಬಹಳ ಕಡಿಮೆ. ಅಂತೂ ನಾನು ಮೊದಲು ಸರಿಯಾಗಿ ಗೊತ್ತಿರಲಿಲ್ಲ, ಬರ್ತಾ ಬರ್ತಾ ತಿಳ್ಕೊಂಡಾಗ ಈಗ 1 ಕೋಟಿಗೆ 10 ಜನ ಸಿಕ್ಕುವುದು ಬಹಳ ಕಷ್ಟವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಏನೇ ಆದರೂ ಸೈತಾನ ಅವರನ್ನು ಲೋಕದ ಕಡೆಗೆ ಎಳಿತಾನೆ. ಮನುಷ್ಯರ ಮುಖಾಂತರ, ಒಂದ ತಂದೆ ಮುಖಾಂತರ, ಇಲ್ಲದ್ರೆ ತಾಯಿಯ ಮುಖಾಂತರ, ಇಲ್ಲದ್ರೆ ಅಣ್ಣನ ಮುಖಾಂತರ, ಇಲ್ಲದ್ರೆ ತಮ್ಮನ ಮುಖಾಂತರ, ಅಕ್ಕಂದರ ಮುಖಾಂತರ, ತಂಗಿಯರ ಮುಖಾಂತರ, ಮಕ್ಕಳ ಮುಖಾಂತರ, ಇಲ್ಲದ್ರೆ ಇತರ ಸ್ನೇಹಿತೆಯರ ಮುಖಾಂತರ ಆದರೂ ಸೈತಾನ ಎಳಿತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಂಥವ್ರನ್ನ ಬಿಟ್ಟು ಬಿಡಬೇಕು ಅಂತ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಇದುವೇ. ಹಾಗೆ ದೇವರು ಆದುಕೊಂಡವರಾದ ನಾವುಗಳು ಈ ರೀತಿಯಲ್ಲಿ ನಾವು ಏನು ಮಾಡಬೇಕು, ಅಂಥವ್ರನ್ನ ಬಿಟ್ಟು ಜೀವಿಸಬೇಕಾಗಿದೆ. ಅವರಿಗೆ ಮತ್ತೆ ಹೇಳಕ್ಕೆ ಹೋಗಬಾರದು. ಅದಕ್ಕೆ ಸ್ವಾಮಿ ಕೂಡ ಒಂದು ಮಾತನ್ನು ಹೇಳಿದರೆ, ಇದನ್ನು ಆಗಾಗ ತಿಳಿಸಿದ್ದೇನೆ. ಮುತ್ತುಗಳನ್ನು ಹಂದಿಗಳ ಮುಂದೆ, ನಾಯಿಗಳ ಮುಂದೆ ಚೆಲ್ಲಬೇಡಿ. ನಾಯಿಗಳು ಕಚ್ಚಿ ಚೀಲಿಬಿಟ್ಟವು, ಹಂದಿಗಳು ತುಣಿದು ನಾಶ ಮಾಡಿ ಅವು ಅಂತೇಳಿ. ಹಾಗೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಕೂಡ ಪೇತ್ರನ ಕೂಡ ಅದು ಹೇಳಿದ್ದು, ಮೈ ತೊಳೆದು ಬಿಟ್ಟ ಹಂದಿ ಎಲ್ಲಿಗೆ ಹೋಯಿತು? ವಾಪಸ್ ಅದರ ಹಿಂದಿನ ಜೀವಿತ, ಅದರ ಹುಟ್ಟುಗುಣ ಅದು ಬಿಡ್ತದ. ಅದು ವಾಪಸ್ ಹೋಗೋದು ಗೊಜ್ಜೆಗೆ. ಹಂದಿ ಎಲ್ಲಿ ಗೊಜ್ಜೆಲೇ ಇರಬೇಕು. ಅದೇ ರೀತಿ ಒಂದ್ಸಲ ಹೇಳಿದಾಗ ಮಾತ್ರ ಕೇಳಿದಾಗ ಹಾ ಹ್ಞೂ ಅಂತ ಹೇಳ್ಬೋದು. ಕೆಲವರು ಹೌದಪ್ಪ ಚೆನ್ನಾಗಿದೆ, ಅವ್ರು ಒಳ್ಳೇದಾದ್ರು ಇವ್ರು ಒಳ್ಳೇದಾದ್ರು ಒಳ್ಳೆ ದೇವರು ಅಂತ ನಾಟಕದ ಮಾತುಗಳು. ಆದರೆ ಹಿಂದಿನ ಜೀವಿತ ಅವರು ಬಿಡುವುದಿಲ್ಲ. ಒಂದು ವೇಳೆ ಬಂದರೆ ಸ್ವಲ್ಪ ದಿವಸ ಯಾವುದಾದ್ರು ಒಂದು ಕಷ್ಟ ಸಂಕಟ ದುಃಖಗಳು ಬಂದಾಗ ಇದೆಂತ ದೇವರಪ್ಪ ಅಂತ ಹಿಂದಕ್ಕೆ ಹೋಗ್ತಾರೆ. ಹಾಗೆ ನಾಯಿ ಕಕ್ಕಿದ್ದನ್ನು ನೆಕ್ಕಲು ಹೋಯಿತು, ಹೊಟ್ಟೆ ತುಂಬ ತಿಂದು ಅದಕ್ಕೆ ವಾಂತಿ ಮಾಡ್ತದೆ, ಮೂಸ್ತದೆ, ಅದನ್ನೇ ನಗ್ತದೆ. ಪುನಃ ಅವರು ಅದನ್ನೇ ತಿನ್ನೋದು ಕುಡಿಯೋದು. ಖಂಡಿತವಾಗಿ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ. ಅಂಥವ್ರನ್ನ ಧೂಳಿನಲ್ಲಿ ಅಡಗಿಸೋ ಮುಖಕ್ಕೆ ಏನು ಮಾಡೋ, ಲೋಕದ ಅಂಧಕಾರದಲ್ಲಿ ಅವ್ರ ನಾಶಕ್ಕೆ ಹೋಗೋಕ್ಕೆ ಆ ದಾರಿಯಲ್ಲಿ ಅವರನ್ನು ಬಿಟ್ಟು ಬಿಡುವಂತ ಅದರ ಅರ್ಥ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಯಾರೇ ಆದರೂ ಕೂಡ ಈ ರೀತಿ ಬಾಳಬೇಕಾಗಿದೆ. 14ನೇ ವಚನ, ಹೀಗಾದರೆ ನಿನ್ನ ಬಲಭುಜವು ನಿನ್ನನ್ನು ರಕ್ಷಿಸಬಲ್ಲದೆಂದು ನಾನೇ ನಿನ್ನನ್ನು ಹೊಗಳುವೆನು. ಹೀಗಾದರೆ ನಿನ್ನ ಬಲಭುಜವು ನಿನ್ನನ್ನು ರಕ್ಷಿಸಬಲ್ಲದೆಂದು ನಾನೇ ನಿನ್ನನ್ನು ಹೊಗಳುವೆನು. ಹಾಗೆ ನಾನು ಹೇಳಿದ ಹಾಗೆ ನನ್ನ ಮಾತನ್ನು ನೀನು ಕೇಳಿದರೆ ಖಂಡಿತವಾಗಿ ನಿನ್ನ ರಕ್ಷಣೆ ಬರ್ತದೆ. ಬಲಭುಜ ನಿನ್ನನ್ನು ರಕ್ಷಿಸ್ತದೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಲಭುಜ ಅಂದರೆ ಇವತ್ತು ಪುರುಷರಿಗೆ ಬಲಭಾಗವೇ ಬಹಳ ಶ್ರೇಷ್ಠವಾದ ಭಾಗ, ಬಲಗೈಯೇ ಶ್ರೇಷ್ಠವಾದ ಕೈ. ಸ್ತ್ರೀಯರಿಗೆ ಎಡಭುಜ ಮತ್ತು ಬಲವೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಮೊದಲು ನಮಗೆಲ್ಲ ಗೊತ್ತಿದ್ದಾಗ ಮದುವೆ ಆಗೋತ್ತಿಗೆ ಕೂಡ ಏನು ಮಾಡ್ತಾ ಇದ್ರು, ಗಂಡನ್ನು ಬಲಬದಿಗೆ, ಹುಡುಗಿಯ ಬಲಬದಿಗೆ ಕೂರಿಸ್ತಿದ್ರು, ಗಂಡಿನ ಎಡಭಾಗ ಹುಡುಗಿಯನ್ನು ಕೂರಿಸ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅಂದರೆ ಆ ಆದಿಕಾಲದಲ್ಲಿ ದೇವರು ಆ ಪ್ರಥಮ ಮಾನವನ್ನು ಸೃಷ್ಟಿಸಿ ಎಲುಬಿನಿಂದ ಸೃಷ್ಟಿ ಮಾಡಿದ ಸೂಚನೆಯನ್ನು ಅಲ್ಲಿ ಸೂಚಿಸ್ತದೆ. ಹಾಗೆ ನನ್ನ ಮಾತನ್ನು ಕೇಳಿದರೆ ನಿನಗೆ ನಾನು ರಕ್ಷಣೆಗೆ ಕೊಟ್ಟ ಬಲಭುಜ ಅಂದರೆ ನನ್ನ ಮಾತು ನಿನಗೆ ರಕ್ಷಣೆ ಕೊಡ್ತದೆ. ನನ್ನಿಂದ ನಿನಗೆ ರಕ್ಷಣೆ. ಕೆಟ್ಟವರನ್ನ ಬಿಟ್ಟು ಮಾತು ಕೇಳೋರನ್ನು ಮಾತ್ರ ಅವರಿಗೆ ಮತ್ತು ಬುದ್ಧಿವಾದ ಹೇಳೋದು ನನ್ನ ವಿಷಯವನ್ನು ತಿಳಿಸುವಂತ ದೇವರು ಯೋಬನಿಗೆ ಹೇಳಿದಂಥ ಮಾತಾಗಿದೆ. ಹಾಗೆ ಎಲ್ರಿಗೂ ಇದನ್ನು ಹೇಳಬಾರ್ದು ಅಂತ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಮತ್ತೆ ಯಾವುದೇ ಕಾರಣಕ್ಕಾದರೂ ಸರಿ ಅಂತೇಳಿ ಮತ್ತು ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವರ ಜೊತೆ ನಮ್ಮ ಜೀವಿತವನ್ನು ನಡೆಸಿದರೆ ನಾವು ಕೂಡ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಬೇಕಾಗ್ತದೆ. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಇಡೀ ಕುಟುಂಬ ಸಂಸಾರ ಯಾರೇ ಇರ್ಬೋದು. ಮತ್ತು ಅವರ ಜೀವಿತದಲ್ಲಿ ನಾವು ಹೋದರೆ ನಮ್ಮ ಆಶೀರ್ವಾದವನ್ನು ಕೂಡ ನಾವು ಏನು ಮಾಡ್ತೇವೆ ಅಲ್ಲಿ ಕಳ್ಕೊಳ್ಬೇಕಾಗ್ತದೆ. ಬಹಳ ಎಚ್ಚರ. 15ನೇ ವಚನ, ನಿನ್ನಂತೆ ನನ್ನ ಸೃಷ್ಟಿಯಾಗಿರುವ ನೀರಾಣೆಯನ್ನು ನೋಡು, ಎತ್ತಿನ ಹಾಗೆ ಹುಲ್ಲನ್ನು ಮೇಯುವುದು. ನಿನ್ನಂತೆ ನನ್ನ ಸೃಷ್ಟಿಯಾಗುವ ನೀರಾಣೆಯನ್ನು ನೋಡು, ಎತ್ತಿನ ಹಾಗೆ ಹುಲ್ಲನ್ನು ಮೇಯುವುದು. ಇವತ್ತು ನೋಡಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ಅದೇ ದೇವರು ನೀರಾಣೆಯನ್ನು ನೋಡು ಅಂದರೆ ನೀರಿನ ಒಳಗಡೆ ಕೂಡ ಆನೆ ಇದೆ ಅಂತೇಳಿ. ಭೂಮಿಯ ಮೇಲೆ ಯಾವ ಪ್ರಾಣಿಗಳು ಇವೆಯೋ ಅವೆಲ್ಲವೂ ಕೂಡ ನೀರಿನೊಳಗೆ ಕೂಡ ಇದೆ ಅಂತ ಹೇಳೋದನ್ನು ನಾನು ಕೇಳಿದ್ದೇವೆ. ಕೀರ್ತನೆಯಲ್ಲಿ ದಾವೀದರಸರು ಕೂಡ ಅದನ್ನೇ ಹೇಳಿದ್ದಾರೆ. ಹಾಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದವರೇ ನೀರಾಣೆಯನ್ನು ಕೂಡ ನೀರಿನೊಳಗೆ ಸೃಷ್ಟಿ ಮಾಡಿದ್ದಾರೆ.
ಮಾಡಿದ್ದಾರೆ. ಅದು ಕೂಡ ಎತ್ತಿನ ಹಾಗೆ ಹುಲ್ಲನ್ನು ಮೇಯುವುದು. ಈಗ ನೋಡಿ, ಭೂಮಿ ಮೇಲೆ ಇರುವ ಆನೆಗಳು ದೊಡ್ಡ ಬಲಾಢ್ಯ ಪ್ರಾಣಿ, ಬಹಳ ದೊಡ್ಡ ಶರೀರದ ಪ್ರಾಣಿ, ಬಹಳ ದೊಡ್ಡ ಪ್ರಾಣಿ, ಬಲಶಾಲ ಪ್ರಾಣಿ. ಆದರೆ ಮನುಷ್ಯನನ್ನು ಸೃಷ್ಟಿಸಿ ಮನುಷ್ಯನಿಗೆ ದೇವರು ಏನನ್ನ ಕೊಟ್ಟಿದ್ದಾರೆ? ಅನ್ನ, ಆಹಾರ, ಗೋಧಿ, ರಾಗಿ, ಅಕ್ಕಿ, ಇಂಥದನ್ನೆಲ್ಲವನ್ನು ಒಳ್ಳೆ ವಸ್ತುವನ್ನೇ ಕೊಟ್ಟಿದ್ದಾರೆ. ಆದರೆ ಮನುಷ್ಯನಿಗಿಂತ ಮಿಗಿಲಾದ ಪ್ರಾಣಿ ಆನೆಯಾದರೆ, ಬಲಶಾಲ ಪ್ರಾಣಿಯಾದರೆ, ಅಷ್ಟು ದೊಡ್ಡ ಪ್ರಾಣಿಯಾದರೂ ಅದಕ್ಕೆ ದೇವರು ಏನು ಕೊಟ್ಟಿದ್ದಾರೆ? ಆಹಾರ. ನೀನು ಹುಲ್ಲು ಮೇಯ್ದು ತಿನ್ನು, ಕಾಡು ಸೊಪ್ಪು ತಿನ್ನು, ಬೀದಿರು ತಿನ್ನು ಅಂತೇಳಿ. ನೋಡಿ, ಮನುಷ್ಯರನ್ನೇ ಸೃಷ್ಟಿ ಮಾಡಿದ ವಸ್ತು ಆನೆ, ಅದಕ್ಕೆ ದೇವರು ಆ ರೀತಿ ಅದನ್ನು ಕೊಟ್ಟಿದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮಿಂದ ದೇವರು ಆತ್ಕೊಂಡ ಮನುಷ್ಯರಾದ ನಾವು, ನಮಗೂ ಕೂಡ ಒಳ್ಳೆ ಪದಾರ್ಥಗಳನ್ನು ದೇವರು ಕೊಟ್ಟು ನಮ್ಮನ್ನು ಸಾಕಿ ಸಲಹುತ್ತಾ ಇರ್ತಾರೆ. ಆದರೆ ದೇವರ ಮಾತನ್ನ ಮೀರಿ ವಿರೋಧ ಮಾತಾಡೋರು ಗರ್ವ ಅಹಂಕಾರಿಗಳು, ಅವರು ಈ ಕಾಡು ಪ್ರಾಣಿ ಹಾಗೆ, ಆನೆಯ ಹಾಗೆ, ದನಗಳ ಹಾಗೆ ಹುಲ್ಲನ್ನು ಮೇಯಬೇಕಾಗುವುದಂದ್ರೆ ಅವರ ಪರಿಸ್ಥಿತಿ ಲಾಸ್ಟಿಗೆ ವಿರೋಧಿಗಳಿದು ಅದೋ ಗತಿಗೆ ಇಳಿಯುತ್ತದೆ. ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ದೇವರೊಂದಿಗೆ ಜೀವಿಸುವಾಗ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದವರಿಗಿಂತಲೂ ಕಡೆಗೆಟ್ಟು ಅವರು ಜೀವಿಸಬೇಕಾಗ್ತದೆ ಅಂತ ಇದರ ಅರ್ಥ. ಇದನ್ನು ಕೂಡ ಹಿಂದೆ ನಾನು ಸಾಕ್ಷಿಯಲ್ಲಿ ಬಹಳ ಸಲ ನಿಮಗೆ ನಾನು ತಿಳಿಸಿದ್ದೇನೆ. ಆ ಒಂದು 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥವ್ರು ಲಾಸ್ಟ್ಗೆ ಏನಾಯಿತು? ಅನೇಕ ಸೇವಕರುಗಳ, ವಿಶ್ವಾಸಿಗಳ ಪರಿಸ್ಥಿತಿ ಇದುವೇ ಆಗಿ ಹೋಗಿದೆ. ಈಗಲೂ ಅದೇ ಆಗ್ತಾ ಇದೆ. ಅದರಿಂದ ನಾವು ದೇವರಿಂದ ಆಶೀರ್ವಾದ ಹೊಂದಿದವರು ಬಹಳ ಎಚ್ಚರವಾಗಿರಬೇಕು. ಗರ್ವ ಅಹಂಕಾರದಲ್ಲಿ ವಿರೋಧಿಗಳಾಗಿ ಇರಬಾರ್ದು. ದೇವರ ವಾಕ್ಯವನ್ನೇ ನಾವು ಹಿಂಬಾಲಿಸಿ ನಡೆಯಬೇಕು. ದುಷ್ಟರ ಸಹವಾಸ ಮಾಡಬಾರದು ಅಂತ ಇದರ ಅರ್ಥವಾಗಿದೆ. 16ನೇ ವಚನ. ಇಗೋ, ಅದರ ಬಲವು ಸೊಂಟದಲ್ಲಿಯೂ ಅದರ ಶಕ್ತಿಯು ಹೊಟ್ಟೆಯ ನರಗಳಲ್ಲಿಯೂ ಸೇರಿಕೊಂಡಿವೆ. ಅದರ ಬಲ ಎಲ್ಲಿದೆ? ಬರೀ ಸೊಂಟ. ಅದರ ಶಕ್ತಿ ಹೊಟ್ಟೆ. ಯಾಕೆಂದರೆ ಹೊಟ್ಟೆ ದೊಡ್ಡದಾಗಿರ್ತದೆ. ಆ ಹೊಟ್ಟೆ ತುಂಬ ತಿಂದರೆ ಮಾತ್ರ ಅದಕ್ಕೆ ಶಕ್ತಿ. ಅದರ ಬಲ ಏನಾಗಿದೆ? ಸೊಂಟವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾವುದು? ಆನೆಗೂ ಅದೇ ರೀತಿ ಮನುಷ್ಯನಿಗೂ ಕೂಡ ಬಲ ಏನಾಗಿದೆ? ಹೊಟ್ಟೆ. ಹೊಟ್ಟೆಗೆ ಆಹಾರ ತಿಂದರೆ ಮಾತ್ರ ಶಕ್ತಿ. ಮನುಷ್ಯನಿಗೂ ಸೊಂಟ ಸರಿಯಿಲ್ಲದ್ರೆ ಯಾವುದೇ ಕೆಲಸ ಮಾಡೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಓಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಪ್ರತಿ ಒಂದನ್ನು ಕೂಡ ಮನುಷ್ಯರ ಹಾಗೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಆಹಾರವನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಮನುಷ್ಯರಿಗೂ, ಐಶ್ವರ್ಯವಂತರಿಗೂ, ಗರ್ವಿಗಳು, ಅಹಂಕಾರಿಗಳು ಇದ್ದ ಹಾಗೆ ಬಡವರಿಗೂ ಇದೆ, ದೇವರಾದುಕೊಂಡವರಿಗಿದೆ. ಆದರೆ ಅವರ ಶಕ್ತಿಯಲ್ಲಿ ಈ ನೀರಾಣೆ ಹುಲ್ಲನ್ನು ಮೇದ ಹಾಗೆ ಅವರ ಪರಿಸ್ಥಿತಿ ಅದಕ್ಕೆ ಬರುವುದು. ದೇವರಿಂದ ಆದುಕೊಂಡವರಿಗೆ ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ, ಎಂಥ ವಿರೋಧಿಗಳು ಏನೇ ಮಾಡಿದ್ರು ಅವರನ್ನು ದೇವರೇ ಸುರಕ್ಷಿತವಾಗಿ ಕಾಪಾಡುವವರಾಗಿದ್ದಾರೆ. ಅಂಥವರಿಗೆ ದೇವರೇ ರಕ್ಷಣೆ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 17ನೇ ವಚನ. ತನ್ನ ಬಾಲವನ್ನು ದೇವದಾರುವಿನ ಮರದಂತೆ ಬಾಗಿಸುವುದು, ಅದರ ತೊಡೆಯ ನರಗಳು ಹೆಣೆದುಕೊಂಡಿವೆ. ಎಷ್ಟೇ ದೊಡ್ಡ ಪ್ರಾಣಿಯಾದರೂ ತನ್ನ ಬಾಲ ನೋಡಿ, ಆನೆದು ದೊಡ್ಡ ಬಾಲ, ಅದನ್ನು ಅದು ಹೇಗೆ ಬೇಕಾದರೂ ಅದು ಬಗ್ಗಿಸ್ತದೆ. ಅದು ಯಾರಿಂದ ಬಂತು? ದೇವರಿಂದ ಬರ್ತದೆ. ಅದರ ತೊಡೆಯ ನರಗಳು ಹೆಣೆದುಕೊಂಡಿವೆ. ಅದಕ್ಕೆ ಕಾಲಿಗೆ ಆನೆಯ ತೊಡೆ ಭಯಂಕರವಾದಂಥ ತೊಡೆ. ಯಾವ ಪ್ರಾಣಿಯ ತೊಡೆಯೂ ಅದರ ಹಾಗೆ ಇರುವುದಿಲ್ಲ. ಆದರೆ ಅದರ ನರಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಅಂದರೆ ಬಹಳ ಶಕ್ತಿಶಾಲಿ. ಆದರೂ ಅದು ಏನು ಮಾಡಬೇಕಾಗ್ತದೆ? ಅಲ್ಲಿ ಹುಲ್ಲನ್ನೇ ಮೇಯಬೇಕಾಗ್ತದೆ, ಕಾಡು ಸೊಪ್ಪನ್ನೇ ತಿನ್ನಬೇಕಾಗ್ತದೆ, ಕಾಡಲ್ಲೇ ಜೀವಿಸಬೇಕಾಗ್ತದೆ, ಈ ಮಳೆಯಲ್ಲಿ ನೆನಿಬೇಕಾಗ್ತದೆ. ನೋಡಿ, ಅದಕ್ಕಿಂತ ಕೊಟ್ಟಂಥದನ್ನು ಅಷ್ಟು ಜೋರಾಗಿ ದೇವರು ಸೃಷ್ಟಿ ಮಾಡಿದ್ರು, ಅಷ್ಟು ಬಲಶಾಲಿಯನ್ನಾಗಿ ಮಾಡಿದ್ರು. ಅದನ್ನು ಸಾಕಿ ಸಲುವ ಕೆಲಸ ಏನು ಮಾಡಿದೆ ದೇವರು? ಆ ಮಟ್ಟಕ್ಕೆ ಅದನ್ನು ಇಳಿಸಿದ್ದಾರೆ. ಹಾಗೆ ಇವತ್ತು ಗರ್ವಿ, ಅಹಂಕಾರಿಗಳು, ವಿರೋಧಿಗಳಿಗೂ ಕೂಡ ಇದೇ ರೀತಿ. ಅವರು ಎಂಥ ಬಲಿಷ್ಠರಾದರು, ಎಂಥ ನರಸಾಗಿಳಿದ್ರು, ಹೇಗೆ ತೊಡೆ ಇದ್ರು, ಹೇಗೆ ಬಲ ಇದ್ದರೂ ಕೂಡ ದೇವರು ಅವರನ್ನು ಎಲ್ಲಿಡಬೇಕು ಅಲ್ಲೇ ಇಡ್ತಾರೆ. ಕಷ್ಟ, ಸಂಕಟ, ದುಃಖಗಳಿಗೆ ಗುರಿ ಮಾಡೇ ಮಾಡ್ತಾರೆ. ನೀನು ಇಲ್ಲೇ ಇರು, ಮೇಲೆ ಇರಬೇಡ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. 18ನೇ ವಚನ. ಅದರ ಮೂಳೆಗಳು ತಾಮ್ರದ ನಳಗಳಂತೆಯೂ ಅದರ ಎಲುಬುಗಳು ಕಬ್ಬಿಣದ ಹಾರೆಗಳಂತೆಯೂ ಇರುವುದು. ನೋಡಿ, ಅದರ ಮೂಳೆ ತಾಮ್ರದ ನಳಗಳಂತೆ. ತಾಮ್ರದ ನಳಗಳನ್ನ ಸರಿಯಾಗಿ ಯಾರಿಗಾದ್ರೂ ಬಗ್ಗಿಸ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಎಲುಬುಗಳು ಕಬ್ಬಿಣದ ಹಾಗೆ. ಆದರೆ ತಾಮ್ರದ ಹಾಗೆಯೂ ಕಬ್ಬಿಣದ ಹಾಗೆ ಅದು ನರಗಳು ಅಷ್ಟು ಬಲಾಢ್ಯವಾಗಿರುತ್ತವೆ. ಏನೇ ಇದ್ದರೂ ಅದು ಎಲ್ಲಿ ಏನೇನು ತಿನ್ನಬೇಕು? ಸೊಪ್ಪು ತಿನ್ನಬೇಕು, ಹುಲ್ಲು ತಿನ್ನಬೇಕು, ಕಾಡಲ್ಲಿ ಏನು ಮಾಡಬೇಕು? ಮನುಷ್ಯ ಅದನ್ನು ಬಗ್ಗಿಸುವವನಾಗಿದ್ದಾನೆ. ಹಾಗೆಂತ ಬಲಾಢ್ಯಗಳನ್ನ, ಗರ್ವ ಅಹಂಕಾರಿಗಳನ್ನ ದೇವರೇ ಬಗ್ಗಿಸಿ
ತಗ್ಗಿಸುವವನಾಗಿದ್ದಾನೆ. ಅವರು ಎಷ್ಟೇ ಗಟ್ಟಿ ಮುಟ್ಟೋ ಅಹಂಕಾರ ಏನೇ ಇರಲಿ, ಕಡೆಗೆ ಅವರು ಮುದ್ರಿಕೊಂಡು ಬೀಳಬೇಕಾಗ್ತದೆ. ಇದು ನಮ್ಮ ಕಣ್ಣಾರೆ ಕಂಡಿದ್ದೀವಿ, ಕಾಣ್ತಲೇ ಇದ್ದೀವಿ, ಇನ್ನು ಮುಂದೆಗೆ ಆಗುವುದು ಕೂಡ ಅದುವೇ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ದೇವರನ್ನು ಅರಿತುಕೊಂಡಂತ ನಾವು, ದರ್ಶನ ಕೊಟ್ಟಂತ ದೇವರು ನಮ್ಮನ್ನು ನಡೆಸುವಾಗ ನಾವು ಖಂಡಿತವಾಗಿ ಅವರಾಗಿ ಆಗಬಾರದು. ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. 19ನೇ ವಚನ, ಅದು ದೇವರ ಸೃಷ್ಟಿಗಳಲ್ಲಿ ಮುಖ್ಯವಾದದ್ದು, ಅದನ್ನು ನಿರ್ಮಿಸಿದವನು ಅದಕ್ಕೆ ಕೋರೆ ಹಲ್ಲೆಂಬ ಶಸ್ತ್ರವನ್ನು ಒದಗಿಸಿದ್ದಾನೆ. ದೇವರ ಸೃಷ್ಟಿಗಳಲ್ಲಿ ಮುಖ್ಯ ಪ್ರಾಣಿಗಳಲ್ಲಿ ಅದಕ್ಕೆ ನೋಡಿ, ಗಂಡಾಣೆಗೆ 2 ಕಡೆಗೆ ಕೋರೆ ಬರ್ತದೆ. ಅದು ಸಾಧಾರಣದವನು ತಿವಿದೆ ಎಂದು ಮರಗಳನ್ನೆಲ್ಲ ಬೀಳಿಸಿಬಿಡ್ತದೆ, ಮನುಷ್ಯರನ್ನು ಕೂಡ ಕೊಲ್ತದೆ. ಅದಕ್ಕೆ ಅದು ಆಧಾರವನ್ನಾಗಿ ಕೊಟ್ಟಿದ್ದಾರೆ. ಅಷ್ಟು ಬಲಾಢ್ಯ ಕೊಟ್ಟರು ಕೂಡ ಅದು ತಿನ್ನುವಂಥದ್ದು ಹುಲ್ಲು. ಈಗಲೇ ಹೇಳಿದಾಗೆ ಎಷ್ಟೇ ಬಲಾಢ್ಯ ಮಾಡಿದ್ರು ಅದಕ್ಕೆ ಅದನ್ನು ಯಾವ ರೀತಿ ಇಡಬೇಕು ಆ ರೀತಿಯಲ್ಲೇ ದೇವರದನ್ನು ಇಟ್ಟವರಾಗಿದ್ದಾರೆ. ಹಾಗೆ ಇವತ್ತು ಗರ್ವಿ ಅಹಂಕಾರಿಗಳಿಗೆ ಕೂಡ ದ್ವಿಗತ್ಯದವರಿಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಬರ್ತದೆ ಅಂತ. ಎಷ್ಟು ತಿಳಿಸಿದ್ರೆ ಅವರು ಒಪ್ಪೋದು ಇಲ್ಲ. ಕಾರಣ ಈ ನೀರಾಣೆಯಾಗಿ ಅವ್ರು ಏನು ಮಾಡಬೇಕಾಗ್ತದೆ, ಎಲ್ಲಿರಬೇಕು ಅಲ್ಲೇ ಇರಬೇಕಾಗ್ತದೆ. ದೇವರು ಆದ್ರೂ ಒಂದು ಪ್ರೀತಿಯಿಂದ ನಾಶವಾಗಬೇಡಿ ಅಂತೇಳಿ ದೇವರು ಆದುಕೊಂಡವರ ಮುಖಾಂತರ ತಿಳಿಸುವಂಥದ್ದು. ಆದರೆ ಕೇಳದಿದ್ದರೆ ಅವರಿಗೂ ಕೂಡ ಈ ಆನೆಯ ಹಾಗೆ ಅದುವೇ ಗತಿ ಆಗ್ತದೆ. ಎಷ್ಟೇ ಬಲಾಢ್ಯ ಇದ್ರು, ಏನೇ ಕೊಟ್ಟರು ಅದು ಹುಲ್ಲು ತಿಂದು, ಕಾಡು ಸೊಪ್ಪು ತಿಂದು, ಬಿದಿರು ತಿಂದೇ ಅವರದ್ದು ವಾಸ ಮಾಡಬೇಕಾಗ್ತದೆ. ಅದೇ ರೀತಿ ಇವರ ಪರಿಸ್ಥಿತಿಯು ಅದೇ ರೀತಿ ಆಗ್ತದೆ. ಎಷ್ಟೇ ಬಲಾಢ್ಯ ಅಂತ ಹೇಳಿ ಪ್ರಯೋಜನ ಇಲ್ಲ. ಎಲ್ಲವನ್ನ ದೇವರು ಎಲ್ಲಿ ಇಡಬೇಕು ಅಲ್ಲಿ ಮೊದಲಾದ್ರೂ ಗೊತ್ತಿರಲಿಲ್ಲ. ಈಗ ದೇವರ ದರ್ಶನವಾದ ಮೇಲೆ ಅದರಲ್ಲಿ ಇತ್ತೀಚೆಗೆ ಬರಬರುತ್ತಾ ಪ್ರತಿ ಒಂದು ವಿಷಯಗಳನ್ನ ಪರಿಶೋಧನೆ ಮಾಡ್ತಾ ನೋಡಿದಾಗ ಅದೇ ಏನು ಬರೆಯಲ್ಪಟ್ಟಿದೆ, ದೇವರ ಮಾತು ದೇವರು ಹೇಳಿದ್ದಾರೋ ಅದೇ ಪ್ರಕಾರ ನಡೆದಿದೆ, ನಡೆಯುತ್ತಲೇ ಇದೆ. ಅದನ್ನು ಕೂಡ ಯೋಬನಿಗೆ ಹೇಳಿದ್ದು, ಹೆದರಬೇಡ, ಅವರ ಪರಿಸ್ಥಿತಿ ಇದೇ ಮಾದರಕ್ಕೆ ಬರ್ತದೆ ಅಂತೇಳಿ. ಆಗ ಯಾಕೆ ಅವರ ವಿರೋಧಿಗಳಿಗೆ ಯೋಬನ ಮುಖಾಂತರ ಅಲ್ಲಿ ಸಾಕ್ಷಿಗಳಾಗಬೇಕಿತ್ತು, ಅವರಿಗೆ ತಿಳಿಸ್ಬೇಕಿತ್ತು. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಇತರರಿಗೆ ದೇವರು ತಿಳಿಸ್ತಾರೆ, ಅವರಿಗೊಂದು ದೇವರ ಅವಕಾಶವನ್ನು ಕೊಡ್ತಾರೆ. ಅದಕ್ಕಾಗಿ ದೇವರ ಯೋಬನನ್ನು ಕೂಡ ಇಂಥ ಒಂದು ಪರಿಸ್ಥಿತಿಗೆ ಯೋಬನನ್ನು ತಗ್ಗಿಸೋದು ಹೋದರೆ ಯೋಬನು ಅವರ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಸಾರಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಯೋಬನಿಗೆ ಈ ಪರಿಸ್ಥಿತಿ ಬಂತು. ಅದು ದೇವರೇ ಅವನನ್ನು ತಗ್ಗಿಸಿದ್ರು. ಹಾಗೆ ತಗ್ಗಿಸಿ ಸಾಕ್ಷಿಯನ್ನಾಗಿ ಮಾಡಿ ಇತರರಿಗೆ ತಿಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಯೋಬನ ಮೇಲೆ ಬಂದಂಥ ಪ್ರೀತಿ. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಆಸ್ತಿ ಪಾಸ್ತಿ, ಮನೆ ಮಠ, ಬಂಧು ಬಳಗ ಎಲ್ಲ ವಿರೋಧಿಗಳೇ ಆಗ್ತಾರೆ. ಎಲ್ಲವನ್ನು ಇಲ್ಲದೆ ಅವರನ್ನು ಹೀನ ಸ್ಥಿತಿಗೆ ತಂದು ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಇವತ್ತು ನನ್ನ ಪರಿಸ್ಥಿತಿ ಕೂಡ ಇದುವೇ ಆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಪ್ರವಾದಿಗಳ ಪರಿಸ್ಥಿತಿ, ಬೈಬಲಲ್ಲಿ ಪೌಲ ಅಂತ ಹೇಳುವಂಥ ಒಂದು ಮನುಷ್ಯ, ಅವನಿಗೂ ಕೂಡ ಇದುವೇ ಆಗಿ ಹೋಯಿತು. ಇವತ್ತು ಖಂಡಿತವಾಗಿ ಆಸ್ತಿ ಪಾಸ್ತಿ, ಅದು ಇದು ಬೇಕಾದ್ದು ಲೋಕದ ವಿಷಯದಲ್ಲಿ ಎಲ್ಲ ಇದ್ದುಕೊಂಡು ಆಡಂಬರ ಐಶ್ವರ್ಯ ಜೀವನ, ರಾಜರಾಗಿ ಜೀವಿಸುವಂಥದ್ದು. ನಾನು ಅಂಥವನು, ನಾನಿಂಥವನು, ಆ ದೇವಮಾನವ, ಈ ದೇವಮಾನವ, ನಾನು ದೇವರ ಮನುಷ್ಯ, ನಾನು ಸೇವಕ ತಿಳ್ಕೊಂಡು ಈ ರೀತಿ ನಡೆಯೋರು ಖಂಡಿತವಾಗಿ ಇವರು ಸೈತಾನನ ಸೇವಕರು ಹೊರತು ದೇವರ ಸೇವಕರುಗಳು ಅಲ್ಲವೇ ಅಲ್ಲ. ಇದು ಯೋಬನ ಜೀವಿತದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 20ನೇ ವಚನ, ಗುಡ್ಡಗಳು ಅದಕ್ಕೆ ಮೇವನ್ನು ಕೊಡುವು, ಕಾಡು ಮೃಗಗಳೆಲ್ಲ ಅಲ್ಲಿ ಆಡುತ್ತಿರುವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆನೆ ಎಲ್ಲಿ ಬೇಯ್ತದೆ ಅದು ಮನೆಯೊಳಗೆ ಜೀವಿಸ್ತದ? ಇಲ್ಲ, ಗುಡ್ಡಗಳಿಗೆ ಹೋಗ್ತದೆ. ಉದಾಹರಣೆಗೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ಇದನ್ನು ನೋಡಬಹುದು. ಆನೆಗಳನ್ನು ಸಾಯಂಕಾಲ ಏನು ಮಾಡ್ತಾರೆ, ಗುಡ್ಡಗಳಿಗೆ ಬಿಡ್ತಾರೆ. ಅದಕ್ಕೆ ಕೆಲಸ ಇಲ್ಲದೆ ಹೋದರೆ ಅಕಸ್ಮಾತ್ ಅದು ಸಾಕಾನೆಗಳು, ಕಾಡಾನೆಗಳು ಅಂತ ಅವ್ರು ಗುಡ್ಡದಲ್ಲಿ ಇರುವು. ಅವಕ್ಕೆ ಬೇಕಾದ ಸೊಪ್ಪನ್ನು ಮುರಿದು ತಿಂದುಕೊಂಡು, ಬಿದಿರನ್ನು ಮುರಿದು ತಿಂದುಕೊಂಡು, ಎಲ್ಲಿ ನೀರು ಸಿಗ್ತದೋ ಅಲ್ಲಿಗೆ ಅವ್ರು ಹೋಗಬೇಕು, ಅಲ್ಲಿ ಕುಡಿಲೇಬೇಕು. ಅವರಿಗೆ ಅದೇ ಒಂದು ಶಿಕ್ಷೆಯನ್ನು ದೇವರು ಕೊಟ್ಟಂಥದ್ದು ಅವಕ್ಕೆ. ಹಾಗೆ ಕಾಡು ಮೃಗಗಳಲ್ಲಿ ಆಡುತ್ತಿರುವಂದ್ರೆ ಆ ಸೊಪ್ಪು ಅದು ಇದು ಏನು ಮುರಿದು ಹಾಕ್ತಾವೋ ಅವರ ಹಿಂದೆ ಕಾಡು ಮೃಗಗಳು ಹೋಗುವುದು, ಯಾನೆಗಳ ಹಿಂದೆ. ಯಾಕೆಂದ್ರೆ ಅಲ್ಲಿ ಅವು ಮುರಿದು ಹಾಕಿದ ಇವುಗಳಿಗೆ ಒಳ್ಳೆ ಮೇವು ಸಿಗ್ತದೆ. ಹಾಗೆ ಅವು ಮುಂದೆಂದ ಹೋಗ್ತವೆ, ಇವು ಹಿಂದೆಂದ ಇದನ್ನು ತಿಂದುಕೊಂಡು ಹೋಗ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನಾಗ್ತದೆ, ಕೆಲವರು ಗರ್ವ ಅಹಂಕಾರಿಗಳು ದೇವರಿಗೆ ವಿರುದ್ಧವಾಗಿ ನಡೆಯೋರನ್ನ ಈ ರೀತಿ ದೇವರು ನಡೆಸ್ತಾರೋ ಇಂಥ ಬಲಾಢ್ಯರಾದರು. ಆದರೆ ಚಿಕ್ಕವರು ಖಂಡಿತವಾಗಿ ಏನಾಗ್ತದೆ, ದೇವರು ಅವರ ಮುಖಾಂತರ ಅವರಿಂದ ಇವರಿಗೆ ಕೊಡಿಸುವವರಾಗಿದ್ದಾರೆ, ಈ ಬಲಾಢ್ಯರ ಮುಖಾಂತರ. ಹಾಗೆ ನೋಡಿ, ಅನೇಕರ ಆಸ್ತಿ ಪಾಸ್ತಿಗಳು ಅವು ಇವೆಲ್ಲ ಏನಾಗ್ತವೆ, ಬಡವರ ಪಾಲಾಗ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಗರ್ವ ಅಹಂಕಾರದಲ್ಲಿ ಯಾರು ಮೆರೀತಾರೋ ದೇವರಿಂದ ದೂರ ಹೋಗಿ ಖಂಡಿತವಾಗಿ ಅವರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸೋಕ್ಕಾಗೋದಿಲ್ಲ. ಯಾನೆಗಳು ಹೋದಲ್ಲೇ ಹಿಂದೆ ಕಾಡು ಮೃಗಗಳದನ್ನು ತಿಂದ ಹಾಗೆ ಅಲ್ಲಿ ಏನಾಗ್ತದೆ, ಸರ್ವನಾಶ ಮಾಡೋರಾಗಿದ್ದಾರೆ ದೇವರು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಅದು ಇತರರಿಗೆ ಹಂಚಿ ಹೋಗುವಂಥದ್ದು. ಈಗ ಆಗಲೇ ಹೇಳಿದಾಗೆ 230 ಎಕರೆ ಕಾಫಿ ಸೆಟ್ ಇದ್ದವರು ಏನಾಯಿತು, ಕಡೆಗೆ ಸ್ವಲ್ಪ ಮಾರಾಟ ಮಾಡಿ ಇವತ್ತು ಅಲ್ಲಿ ಎಷ್ಟೋ ಜನರು ಅದನ್ನು ತೆಗೆದುಕೊಂಡು ಮನೆ ಕಟ್ಟಿಕೊಂಡು ತೋಟಗಳನ್ನೆಲ್ಲ ನಡೆಸುವವರಾಗಿದ್ದಾರೆ. ಇವ್ರದ್ದು ಅಡ್ರೆಸ್ಸೇ ಇಲ್ಲದಾಗಿ ಹೋಯಿತು ಈ ಸಾಹುಕಾರಗಳದ್ದು. ದೇವರನಾಮಕ್ಕೆ ಸ್ತೋತ್ರ. ಅದು ಇವತ್ತು ವಿರೋಧಿಗಳಿಗೆ ಬರುವಂಥ ಒಂದು ಕಠಿಣ ಶಿಕ್ಷೆಯಾಗಿದೆ. 21ನೇ ವಚನ. ಎಲಚಿ ಗಿಡಗಳ ಕೆಳಗೂ ಹಾವಿನ ಮರೆಯಲ್ಲಿಯೂ ಜೌಲ ಭೂಮಿಯಲ್ಲಿಯೂ ಮಲಗಿಕೊಳ್ಳುವುದು. ಅದು ನೋಡಿ, ಗಿಡಗಳ ಕೆಳಗಡೆ ಮಲಗ್ತದೆ. ಒಂದೊಂದು ಸಮಯ ಮಲಗಿದ್ರೆ ಇಲ್ಲ ಇದ್ರೆ ಗಿಡಕ್ಕೆ ಹೊರಗಿಬಿಟ್ಟು ಆನೆಯಲ್ಲಿ ನಿದ್ದೆ ಮಾಡ್ತದೆ. ಆಪಿನ ಮರೆಯಲ್ಲಿಯೂ ಜೌಗು ಭೂಮಿಯಲ್ಲಿಯೂ ಮುಳುಗುವುದು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಅದೊಂದು ಸಮಯ ನೀರಿದ್ದಲ್ಲಿ ಕೂಡ ಹೋಗಿ ಮಲಗಬಹುದು. ಹೊಳೆಯಲ್ಲಿ ಎಲ್ಲಿ ಗಟ್ಟಿ ಇದೆಯೋ, ಗಟ್ಟಿನೆಲ್ಲ ಇದೆಯೋ, ಅದು ಕೆಸರು ಇದ್ದಲ್ಲಿ ಎಲ್ಲಿ ಹೂತು ಹೋಗ್ತದೋ ಅಲ್ಲಿ ಹೋಗೋದಿಲ್ಲ. ಗಟ್ಟಿನೆಲ್ಲ ಇದ್ದಲ್ಲಿ ಮಾತ್ರ ಅದನ್ನು ನೋಡಿಕೊಂಡು ಹೋಗಿ ಅಲ್ಲಿ ಮಲಗ್ತದೆ. ಅಲ್ಲಿ ಅದರಲ್ಲಿ ಆ ನೀರಲ್ಲಿ ಕೂಡ ಅದು ಮಲಗುವಂಥದ್ದು, ಅಂಥ ಸ್ಥಳದಲ್ಲಿಯೇ ಹೋಗಿ ಅದು ಮಲಗುವಂಥದ್ದು. ಎಲ್ಲ ಸ್ಥಳದಲ್ಲಿ ಅದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ದೊಡ್ಡ ಪ್ರಾಣಿ ಆದರೆ ಏನಾಯಿತು, ಏನು ಪ್ರಯೋಜನ ಆಯಿತು? ಕೋರೆ ಇದ್ದರು, ಅದರ ತಾಮ್ರದ ಹಾಗೆ ಕಬ್ಬಿಣದ ಹಾಗೆ ಇದರ ನರಗಳು ಇದ್ರು, ಅಷ್ಟು ದೊಡ್ಡ ತೊಡೆ ಕೊಟ್ಟರು, ಅಷ್ಟು ದೊಡ್ಡ ತಲೆ ಕೊಟ್ಟರು, ಅಷ್ಟು ದೊಡ್ಡ ಹೊಟ್ಟೆ ಇದ್ರು, ಏನು ಪ್ರಯೋಜನ? ಅದನ್ನು ದೇವರು ಎಲ್ಲಿ ಬೇಕು ಅಲ್ಲೇ ಇಟ್ಟಿದ್ದಾರೆ. ಹಾಗೆ ಗರ್ವ ಅಹಂಕಾರಿಗಳನ್ನು ಕೂಡ ದೇವರು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ. ಬರುವ ಶಿಕ್ಷೆ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದು ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವುದರಿಂದ, ವಾಕ್ಯವನ್ನು ಓದಿ ತಿಳಿದುಕೊಂಡಾಗ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳಾಗ ಗರ್ವಿಗಳಿಗೆ ಅಹಂಕಾರಿಗಳಿಗೆ ಬರುವ ಶಿಕ್ಷೆ ಇದುವೇ ಬಂದು ಹೋಗಿದೆ, ಈಗಲೂ ಬರ್ತಾ ಇದೆ ಅಂತ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೋದು. ಕಣ್ಣಲ್ಲಿ ನೋಡ್ಬೋದು ಅಥವಾ ಕಿವಿಯಲ್ಲಿ ಕೇಳಬಹುದು. ದೇವರನಾಮಕ್ಕೆ ಸ್ತೋತ್ರ. 22ನೇ ವಚನ. ಎಲಚಿ ಗಿಡಗಳು ತಮ್ಮ ನೆರಳನ್ನು ಅದರ ಮೇಲೆ ಹರಡುವು, ನದಿಯ ನೀರ ವಂಜಿಗಳು ಅದನ್ನು ಸುತ್ತಿಕೊಳ್ಳುವು. ನೋಡಿ, ಆ ಗಿಡಗಳು ಏನಾಗ್ತದೆ, ನೆರಳು ಅದಕ್ಕೆ ಕೊಡ್ತದೆ. ನೀರ ವಂಜಿಗಳು ಅದು ಗಟ್ಟಿದ್ದ ಸ್ಥಳದಲ್ಲಿ ಹೋಗಿ ಮಲಗಿದಾಗ ಅಲ್ಲಿ ಏನಾಗ್ತದೆ, ನೀರಿನಲ್ಲಿ ಮುಳುಗ್ತದೆ. ಅದಕ್ಕೆ ಶಾಂತಿ ಇದೆ, ಸಮಾಧಾನ ಇದೆ, ಎಲ್ಲ ಇದೆ. ಮರದ ಎಲೆಗಳು ಅದಕ್ಕೆ ನೆರಳನ್ನು ಕೂಡ ಕೊಡ್ತವೆ. ಆದರೆ ಏನು ಮಾಡಬೇಕು ಅದಕ್ಕೆ? ಅದು ಏನು ಬೇಕು? ಈ ದನಗಳು ಹುಲ್ಲು ಸೊಪ್ಪನ್ನು ತಿಂದು ಹೇಗೆ ಬದುಕ್ತಾವೋ ಹಾಗೆ ಅಷ್ಟು ದೊಡ್ಡ ಪ್ರಾಣಿಯನ್ನು ದೇವರು ಸೃಷ್ಟಿ ಮಾಡಿದ್ರು, ಅಷ್ಟು ದೊಡ್ಡ ಶಕ್ತಿ ಕೊಟ್ಟರು ಕೂಡ ಅದೇ ರೀತಿ ಸಣ್ಣ ಒಂದು ಪ್ರಾಣಿಯಾಗಿ ಅದು ಜೀವಿಸಬೇಕಾಗ್ತದೆ. ಇದು ಬಲಾಢ್ಯ ಮನುಷ್ಯರಿಗೆ ಇವತ್ತು ಗೊತ್ತಿಲ್ಲ. ಜ್ಞಾನ ಇದ್ದವರಿಗೆ ಮಾತ್ರ ಗೊತ್ತಾಗುವಂಥದ್ದು. ಅದು ದೇವರು ಜ್ಞಾನ ಕೊಟ್ಟವರಿಗೆ ಮಾತ್ರ. ಎಷ್ಟೇ ಕೋಟಿ 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 ಐಶ್ವರ್ಯ ಇರ್ಬೋದು, ಏನೇ ಐಶ್ವರ್ಯ ಇರ್ಬೋದು, ಅವ್ರು ಏನು ಮಾಡಬೇಕು? ಚಿಕ್ಕದಾದ ಒಂದು ಬಡವರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರು ತಿಂದಾಗೆ ಅವರು ಕೂಡ ಹೊಟ್ಟೆಗೆ ಅನ್ನವನ್ನೇ ತಿನ್ನಬೇಕು, ನೀರು ಕುಡ್ದಾಗೇ ಕುಡಿಬೇಕು, ಅವರು ಕೂಡ ನಡೆದಾಗೇ ನಡಿಬೇಕಾಗ್ತದೆ. ಈ ದೊಡ್ಡವರಿಗೆ ಕೂಡ ಕಣ್ಣು ಕಾಣದ ಕುರುಡರು ಇದ್ದಾರೆ, ಕಾಲಿಲ್ಲದ ಕುಂಟರು ಇದ್ದಾರೆ, ಕೈ ಮೋಟಾದವರು ಇದ್ದಾರೆ, ಕಿವಿ ಕಳೆದ ಕುರುಡರು ಆಗಿದ್ದಾರೆ. ದೊಡ್ಡ ದೊಡ್ಡ ಬಡವರಾದರೂ ಅವರಿಗೂ ದೊಡ್ಡ ದೊಡ್ಡ ಕಾಯಿಲೆ ಕಸಗಳು ಬರುವುದು ಬಹಳ ಕಡಿಮೆ, ಚಿಕ್ಕದಾಗಿ ಬರ್ತದೆ. ಆದರೆ ದೊಡ್ಡ ದೊಡ್ಡ ಐಶ್ವರ್ಯವಂತರಿಗೆ, ಕೋಟ್ಯವಂತರಿಗೆ ಇವರಿಗೆ ಏನಾಗ್ತದೆ? ಇವತ್ತು ದೇವರಿಗೆ ವಿರುದ್ಧವಾದವರಿಗೆ ಬಹಳ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಎಷ್ಟೋ ಲಕ್ಷ 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 ಆಸ್ಪತ್ರೆಗೆ ಸುರಿಯವರಾಗಿದ್ದಾರೆ. ಅಲ್ಲಿಂದ ಬಡವರ ಹೆಣ ಬಂದಾಗಲೂ ಕೂಡ ಇವರ ಹೆಣಗಳು ಕೂಡ ಅಲ್ಲಿ ಬರುತ್ತವೆ. ಆದರೆ ಅವರಿಗೆ ಎಷ್ಟೋ ಗಂಧ ಧೂಪ ಅದು ಇದು ಹಾಕಿ ಎಷ್ಟೋ ಲಕ್ಷ ಖರ್ಚು ಮಾಡಿ ಅವರನ್ನು ಸಮಾಧಿ ಮಾಡಬಹುದು. ಆದರೆ ಅದು ಮಣ್ಣಿಗೆ ಸೇರುವಂಥದ್ದು. ಹಾಗೆ ಇವತ್ತೊಂದು ಬಡವನನ್ನು ಕೂಡ ಏನು ಇಲ್ಲದಂತ ಆದವನು ಸತ್ತರೂ ಕೂಡ ಅವನನ್ನು ಸಮಾಧಿ ಮಾಡಿದರೂ ಕೂಡ ಅದು ಕೂಡ ಮಣ್ಣಿಗೆ ಹೋಗ್ತದೆ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಮೇಲೆ ಎಷ್ಟು ದೊಡ್ಡ ಸಮಾಧಿ ಬೇಕಾದರೂ ಕಟ್ಟಬಹುದು. ಅದಕ್ಕೆ ನನ್ನ ಅಪ್ಪ, ನನ್ನ ಅಮ್ಮ, ನನ್ನಂಥವ್ರು, ನನ್ನ ಇಂಥವ್ರು ತಿಳ್ಕೊಂಡು ಅದು ಮೇಲೆ ಮಾತ್ರ ಮನೆಗೆ ಪೈಂಟ್ ಹೊಡೆದಾಗ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಆದರೆ ಒಳಗಡೆ ಅಗ್ದು ನೋಡಿದರೆ ಅದು ಏನೇ ಇರುವುದಿಲ್ಲ, ಅಲ್ಲಿ ಬರೀ ಮಣ್ಣಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದನ್ನೇ ಮತ್ತಾಯ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಮತ್ತಾಯನ ಮುಖಾಂತರ ಇದುವೇ ಹೇಳಿದ್ದು. ಗೋರಿಯೊಳಗೆ ಎಷ್ಟೇ ಚೆನ್ನಾಗಿ ಗೋರಿ ಕಟ್ಟಬಹುದು, ಅದರೊಳಗೆ ಹೆಣ ವಾಸನೆ ಬರ್ತಾ ಇರ್ತದೆ ಅಂತ. ಎಲ್ಲವೂ
ಒಂದೇ. ಅದೇ ರೀತಿ ಇಲ್ಲಿ ಯೋಬನಿಗೆ ಈ ಆನೆಗಳ ಈ ಕಾಡು ಪ್ರಾಣಿಯ ಒಂದು ವಿಷಯದಲ್ಲಿಯೂ ಕೂಡ ಅದನ್ನೇ ಇಲ್ಲಿ ದೇವರು ಯೋಬನಿಗೆ ಹೇಳಿದಂಥದ್ದು. ಅವರವರಿಗೆ ಏನೇನು ಬೇಕು, ಏನೇನು ನಡೆಸಬೇಕು ಇದು ಅವರಿಗೆ ಗೊತ್ತಿಲ್ಲ. ದೇವರು ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಅದುವೇ ಎಲ್ಲವನ್ನ ತಿಳಿದುಕೊಳ್ಬೇಕಾಗ್ತದೆ. ಉದಾಹರಣೆಗೆ ಹಿಂದೆ ಕೊರೋನಾ ಬಂತು, ಅಲ್ಲಿ ಬಡವ ಬಲ್ಲಿದ ಐಶ್ವರ್ಯ ಆ ಜಾತಿ ಈ ಜಾತಿ ಅಂತ ಏನಾದರೂ ಬಂತ, ಸಾವಿರಾರು ಹೆಣಗಳನ್ನು ಒಂದೇ ಕಡೆಗೆ ಕ್ಯೂನಲ್ಲಿ ತಗೊಂಡೋಗಿ ಕರೆಂಟಲ್ಲಿ ಸುಟ್ಟು ಹಾಕಿದ್ರು. ಆಗ ಇವರ ದೊಡ್ಡತನ ಎಲ್ಲಿ ಹೋಯಿತು? ಎಷ್ಟೋ ಚಂಡಮಾರುತಗಳು ಬರ್ತವೆ, ಬಿರುಗಾಳಿಗಳು ಬರ್ತವೆ, ಬೆಟ್ಟ ಗುಡ್ಡಗಳು ಜರಿತವೆ, ಬೆಂಕಿಯಲ್ಲಿ ನಾಶ ಆಗ್ತಾರೆ, ಟ್ರೈನಲ್ಲಿ ನಾಶ ಆಗ್ತಾರೆ, ಫ್ಲೈಟಲ್ಲಿ ನಾಶ ಆಗ್ತಾರೆ. ಎಷ್ಟೋ ಏನಾಗ್ತದೆ? ಆಗ ಅಲ್ಲಿ ಬಡವ ಬಲ್ಲಿದನ ಇದೆಯೋ? ಏನೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ಬರುವಂಥದ್ದು ಒಂದೇ. ಇದನ್ನು ತಿಳ್ಕೊಳ್ಬೇಕಾದ್ರೆ ದೇವರು ಯೋಬನಿಗೆ ತಿಳಿಸಿದ ಹಾಗೆ ಯಾರಿಗೆ ಬೇಕೋ ಅವರಿಗೆ ತಿಳಿಸ್ತಾರೆ, ವಿಶೇಷವಾದ ಜ್ಞಾನವನ್ನು ಕೊಟ್ಟು. ಆಗ ಅಂತ ಹಾಗಿರುವಾಗ ನಾವು ಬಹಳ ಎಚ್ಚರವಾಗಿರಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ಇವರಿಂದ ಇಂಥ ವಿರೋಧಿಗಳಿಂದ ನಾವು ದೂರ ಇರಬೇಕು, ಅವರ ಸವಾಸಕ್ಕೆ ನಾವು ಹೋಗಬಾರದು ಎಂಬುದಾಗಿ ಯೋಬನಿಗೆ ಆ 4 ಮಂದಿ ಸ್ನೇಹಿತರ ಪರವಾಗಿ ದೇವರು ಹೇಳಿದ್ದು. ಇಂಥವ್ರಿಗೆ ಕತೆ ಇದೇ ಬರ್ತದೆ ಅಂತ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂಥ ದುಷ್ಟರನ್ನ ಗರುಷ್ಠರನ್ನ ಬಿಟ್ಟು ಜೀವಿಸಬೇಕು ಅಂತ ಇದರ ಅರ್ಥ. 23ನೇ ವಚನ. ಓಹೋ, ಹೊಳೆಯು ಹೊಡೆದರೂ ಅದು ಹೆದರುವುದಿಲ್ಲ, ಪ್ರವಾಹವು ಅದರ ಬಾಯೊಳಗೆ ನುಗ್ಗಿದರೂ ಧೈರ್ಯದಿಂದಿರುವುದು. ಹೊಳೆಯು ನೋಡಿ, ಇವತ್ತು ಬೇಕಾದಷ್ಟು ನೀರು ಬರ್ತದೆ ಹೊಳೆಯಲ್ಲಿ. ನೀನು ಬರಬೇಡ ಅಂತೇಳಿ ಆ ಕೋಲ್ ತಗೊಂಡು ಅದಕ್ಕೆ ಎಷ್ಟೇ ಹೊಡೆದ್ರು ಅದೇನಾದ್ರೂ ಹೆದರ್ತದ? ಅದರ ಕೆಲಸವನ್ನು ಅದು ಬಿಡ್ತದ? ಅದಕ್ಕೆ ನೋವಾಗ್ತದ? ನೋವಾಗುವುದಿಲ್ಲ. ಪ್ರವಾಹವು ಅದರ ಬಾಯೊಳಗೆ ನುಗ್ಗಿದರೂ ಧೈರ್ಯದಿಂದಿರುವುದು. ಈಗ ಉದಾಹರಣೆಗೆ ಇನ್ನೂ ದೊಡ್ಡದು ಹೆಚ್ಚೆಚ್ಚು ನೀರು ಬಂದರೂ ಕೂಡ ಏನಾಗ್ತದೆ? ಅದ್ರ ಮೇಲೆ ಹರ್ಕೊಂಡು ಹೋಗ್ತದೆ. ಇದಕ್ಕೆ ಏನಾದ್ರಲ್ಲಿ ಭಯ ಆಗ್ತದ ನೀರಿಗೆ? ಅಯ್ಯೋ, ನನಗಿಂತ ಜಾಸ್ತಿ ನೀರು ಬಂತಪ್ಪ, ಅದನ್ನು ಕೊಚ್ಚಿಕೊಂಡು ಹೋಗ್ತದೆ ಅಂತ ಏನಾದರೂ ಭಯ ಇದೆಯಾ? ಏನೂ ಇಲ್ಲ. ಎಷ್ಟು ಹೊಡೆದೋಕೆ ನೋವಾಗ್ತದ? ಏನೂ ಇಲ್ಲ. ಹಾಗೆ ವಿರೋಧಿಗಳ ಕತೆ ಕೊಡೇನೋ, ನೀನು ಏನು ಬೇಕಾದರೂ ಹೇಳು, ಏನಕ್ಕೆ ಬೇಕಾದ್ರೂ ನಮಗೆ ನೀನು ಬುದ್ಧಿ ಹೇಳಿ ಬರಬೇಡ, ನಿನ್ನ ಮಾತನ್ನು ನಾವು ಕೇಳೋದಿಲ್ಲ, ನೀನು ದೊಡ್ಡ ಬುದ್ಧಿವಂತ, ನೀನು ದೊಡ್ಡ ಧೈರ್ಯವಂತ, ನೀನಂಥವನಾದರೆ ನಿನಗೆ ಯಾಕೆ ಹೀಗೆ ಆಗಬೇಕಿತ್ತು, ಆ ದೇವರು ಯಾಕೆ ಹೀಗೆ ಮಾಡಬೇಕಿತ್ತು ಅಂತೇಳಿ ಈ ರೀತಿ ಗರ್ವಹಂಕಾರಿಗಳ ಮಾತು ಬರ್ತದೆ. ಇದು ನನಗೆ ನನ್ನ ಸ್ವಂತದವರಿಂದ ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಏನು ಮಾಡಿದ್ರು ಇಲ್ಲಪ್ಪ ಅಂತೇಳಿ. ಹಾಗೆ ಮಾತಾಡುವವರಂಥವರನ್ನು ಕೂಡ ಸ್ವಂತದವರು ಈ ಸ್ವಲ್ಪ ದಿವಸದ ಹಿಂದೆ ಕೂಡ ಮಾತಾಡದ ಹಾಗೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯಿಂದ ಫೋನ್ ಮಾಡಿ ಮಾತಾಡೋ ಒಂದು ಸಹೋದರಿನೂ ಕೂಡ ಇಲ್ಲದೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು ದೇವರು ಕ್ಷಮಿಸಲಿ, ಅವರು ದೊಡ್ಡ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿಂದವರಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಅಂಥವರಿಗೆ ಏನೇ ಹೇಳಿದ್ರು ಏನೇ ಮಾಡಿದ್ರು ಕೂಡ ಅವರು ಮಾತು ಕೇಳೋದಿಲ್ಲ. ನಮ್ಮ ಹಿರಿಯರೊಂದು ಮಾತು ಹೇಳ್ತಾರೆ, ಕೋಣನ ಮುಂದೆ ತಂಬೂರಿ ಬಾರಿಸಿದ್ರೆ ಏನು ಪ್ರಯೋಜನಪ್ಪ? ಎಷ್ಟೇ ಒಳ್ಳೆ ತಂಬೂರಿ ಬಾರಿಸು, ಎಂಥ ಒಳ್ಳೆ ಹಾಡಾಗಲಿ, ತಂಬೂರಿ ಬಾರಿಸಿಕೊಂಡು ನೀನು ವೀಣೆ ನಾದ ಏನೇ ಹಾಡು ಹೇಳಿದರೆ ಅದು ಕಣ್ಣು ಬಿಟ್ಟು ನೋಡ್ತದೆ, 2 ಕಿವಿಯನ್ನು ಪಟ 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 ಅಂತ ಹೊಡಿತಾ ಇರ್ತದೆ. ಹಾಗೆ ನೀನು ಎಂಥ ತಂಬೂರಿ ಬಾರಿಸಿದ್ರು ನಾನು ಕೇಳುವುದಿಲ್ಲ ಅಂತ ಈ ವಿರೋಧಿಗಳ ಪರಿಸ್ಥಿತಿ ಇದುವೇ ಆಗಿದೆ. ಇನ್ನೊಂದು ಗಾದೆಯನ್ನು ಕೂಡ ಹೇಳಿದ್ದಾರೆ ಹಿರಿಯವರು, ಆನೆಯ ಮೇಲೆ ಎಷ್ಟೇ ಮಳೆ ಹೋಯಿದ್ರು ಅದಕ್ಕೆ ಕ್ಯಾರೆ ಇಲ್ಲ. ಸುಮ್ಮನೆ ಅದು ಕೂಡ ಕಣ್ಣು ಬಿಟ್ಟುಕೊಂಡು 2 ಕಿವಿಯನ್ನು ಅಲ್ಲಾಡಿಸಿಕೊಂಡು ಸುಮ್ಮನೆ ನಿಂತಿರ್ತದೆ. ನೀನು ಎಷ್ಟೇ ಮಳೆ ಬೀಳು, ಏನೇ ಮಾಡು, ನಿನಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ವಿರೋಧಿಗಳ ಪರಿಸ್ಥಿತಿ ಕೂಡ ಅದುವೇ. ಆದರೆ ಈಗ ಇಲ್ಲಿವರೆಗೆ ನಾವು ಇವತ್ತಿನ ಒಂದು ಸಂದೇಶದಲ್ಲಿ ಈಗ ಸ್ವಲ್ಪ ಭಾಗವನ್ನು, ಅದು ಏನೇ ಆದರೂ, ಎಂಥ ಬಲಾಢ್ಯ ಆದರೂ, ಏನೇ ಆದರೂ ಅದಕ್ಕೆ ಅದು ಹುಲ್ಲು ತಿನ್ನಬೇಕು, ಕಾಡು ಸೊಪ್ಪು ತಿನ್ನಬೇಕು. ಅದರ ಹಿಂದೆ ಮನುಷ್ಯರು ಹೋಗೋದಿಲ್ಲ, ಕಾಡು ಮೃಗಗಳು ಓಡಬೇಕು. ಆ ಹೀನ ಪರಿಸ್ಥಿತಿಗೆ ಕಡೆಗೆ ದೇವರಿಗೆ ಗರ್ವಿತರನ್ನ ಆ ಮಟ್ಟಕ್ಕೆ ತಗ್ಗಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಹಾಗಿರುವಾಗ ಅಂಥವ್ರನ್ನ ಬಿಟ್ಟೆ ನಾವು ಜೀವಿಸಬೇಕು, ದೇವರ ವಾಕ್ಯವನ್ನೇ ಹಿಂಬಾಲಿಸಬೇಕು, ದೇವರನ್ನು ಹಿಂಬಾಲಿಸಬೇಕು ಅಂತ ಇದರ ಅರ್ಥ. 24ನೇ ವಚನ. ಯಾವನಾದರೂ ಕಣ್ಣೆದುರಿಗೆ ಬಂದು ಅದನ್ನು ಹಿಡಿದಾನೆ, ಗಾಳದಿಂದ ಅದನ್ನು ಮೂಗನ್ನು ಚುಚ್ಚಬಲ್ಲನೆ. ಯಾವನಾದರೂ ಕಣ್ಣೆದುರಿಗೆ ಬಂದು ಅದನ್ನು ಹಿಡ್ಕೊಳಕ್ಕಾಗ್ತದಾ? ಆಗೋದಿಲ್ಲ. ಗಾಳದಿಂದ ಅದನ್ನು ಮೂಗನ್ನು ಚುಚ್ಚಬಹುದಾ? ಇಲ್ಲ. ಇವತ್ತು ಮನುಷ್ಯರ ಮೂಗನ್ನು ಬೇಕಾದರೂ ಚುಚ್ಚುತ್ತಾರೆ. ಗಾಳ ಹಾಕಿ ಎಳೆದು ಅದನ್ನು ಮೂಗನ್ನು ಚುಚ್ಚಕ್ಕಾಗ್ತದಾ? ಇಲ್ಲ.
ಆಗ ಅದನ್ನು ಕಣ್ಣೆದುರಿಗೆ ಬಂದು ಅದನ್ನು ಹಿಡಿಲಿಕ್ಕೆ ಆಗ್ತದೆ, ಕೊಂದು ಬಿಡ್ತದೆ. ಈಗ ಆನೆಯನ್ನು ನಾವು ಕಾಡಾನೆಯನ್ನು ಸಾಕಿದ ಆನೆ ಹತ್ರನೇ ಅದರ ಮಾವು ತರಲದೆ ಬೇರೆಯವರು ಹೊಡೆದು ಅದು ಹೋದ್ರೆ ಗಲಾಟೆ ಮಾಡ್ತದೆ. ಕಾಡಾನೆ ಹತ್ರ ಅಂತೂ ಮನುಷ್ಯ ಹೋಗ್ಲಿಕ್ಕೆ ಆಗ್ತದ? ಅದಕ್ಕೆ ಹಿಡಿದು ಬುದ್ಧಿ ಗಳಿಸೋದಿದ್ರೆ ಖಂಡಿತವಾಗಿ ಆಗೋದಿಲ್ಲ, ಕೊಂದೆ ಹಾಕ್ಬಿಡ್ತದೆ. ಹಾಗಿದ್ರೆ ಅರ್ಥ ಏನಂದ್ರೆ ಅಂಥವರ ಎದುರಿಗೆ ನಾವು ಹೋಗಬಾರ್ದು, ಅವ್ರನ್ನ ಹೇಳುವಷ್ಟು ಹೇಳಬೇಕು, ಸಾಧ್ಯವಾದರೆ ಆಮೇಲೆ ಬಿಟ್ಟು ಬಿಡಬೇಕು ಅವರನ್ನು. ಅವರ ಪಾಡಿಗೆ ಅವರು ಆಗಲೇ ಹೇಳಿದಾಗೆ ಹಂದಿಗಳಿಗೂ ತುಳಿದು ನಾಶ ಮಾಡೋ ನಾಯಿಗಳು ಕಚ್ಚಿ ಸೀಲಿ ಬಿಟ್ಟವು ಅಂತೇಳಿ ಹಾಗೆ ನಾಶ ಮಾಡೋ ವಿರೋಧಿಗಳು ಕೊಂದೇ ಬಿಡ್ಬೋದು, ಹೊಡಿಬೋದು, ಬಡಿಬೋದು. ಅದಕ್ಕೋಸ್ಕರ ಆ ಕಾಡಾನೆ ಎದುರು ಹೋದರೆ ಅದು ಬಿಡೋದಿಲ್ಲ. ಹಾಗೆಂತ ವಿರೋಧಿಗಳ ಹತ್ರ ಹೋಗೋದಿಲ್ಲ. ಮಾತಾಡೋ ಅವಕಾಶ ಸಿಕ್ಕಿದಾಗ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು, ಅಲ್ಲಿಂದ ಅಲ್ಲಿ ಬಿಟ್ಟು ಬಿಡಬೇಕು ಅವರನ್ನ. ಇಲ್ಲದಿದ್ರೆ ಖಂಡಿತವಾಗಿ ಆನೆಯು ಶಿಕ್ಷೆ ಕೊಟ್ಟಾಗ ಅವರು ಶಿಕ್ಷೆ ಕೊಡಬಹುದು ಅಂತ ಇದರ ಅರ್ಥ. ಗಾಳದಿಂದ ಅದರ ಮೂಗನ್ನು ಚುಚ್ಚಬಲ್ಲನೆ, ಖಂಡಿತವಾಗಿ ಅದರ ಮೂಗನ್ನು ಚುಚ್ಚಕ್ಕಾಗ್ತದ? ಖಂಡಿತವಾಗಿ ಆಗುವುದಿಲ್ಲ. ಮೀನನ್ನಾದರೂ ಗಾಳ ಹಾಕಿ ಇವತ್ತು ಸೈಡಿಗೆ ತರ್ತಾರೆ, ಅದೇ ರೀತಿ ಆನೆಯನ್ನು ಸೈಡಿಗೆ ತರಕ್ಕಾಗ್ತದ? ಖಂಡಿತವಾಗಿ ಆಗುವುದಿಲ್ಲ. ಆದರೆ ಅದನ್ನು ಪಳಗಿಸೋರು ಬೇರೆ ಆನೆಗಳ ಮುಖಾಂತರನೇ ಪಳಗಿಸ್ಬೇಕು. ಹಾಗೆ ಅದನ್ನು ದೇವರೇ ಅವರಿಗೆ ಶಿಕ್ಷೆ ಕೊಟ್ಟು ಪಳಗಿಸ್ತಾರೆ ಹೊರತು ಮನುಷ್ಯರಿಗೆ ಅಂಥವ್ರನ್ನ ವಿರೋಧಿಗಳನ್ನು, ಗರುಷ್ಟಿಗಳನ್ನ, ಅಹಂಕಾರಿಗಳನ್ನ ಏನು ಮಾಡೋಕ್ಕೂ ಆಗುವುದಿಲ್ಲ. ಆಗ ಹೇಳುವಷ್ಟು ಹೇಳಬೇಕು, ಆಮೇಲೆ ಬಿಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಯೋಬನು 40ನೇ ಅಧ್ಯಾಯ ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಬಹಳಷ್ಟು ವಿಷಯಗಳನ್ನ ಯೋಬನಿಗೆ ಮುಖಾಂತರ ನಮಗೆ ನಾವು ಕೂಡ ತಿಳಿದುಕೊಳ್ಳುವಂತೆ ದೇವರು ಮಾಡಿದ್ದಾರೆ. ಹೀಗೆ ಇಂಥ ಗರುಷ್ಠರು ವಿರೋಧಿಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ಬಹಳ ಎಚ್ಚರವಾಗಿ ನಾವು ಜೀವಿಸಬೇಕಾಗ್ತದೆ, ಮತ್ತು ಹೋಗಬಾರದು. ಯಾಕೋಬನು ಪತ್ರಿಕೆಯಲ್ಲಿ ಕೂಡ ನಾವು ಓದ್ತೇವೆ, ಗರುಷ್ಠರನ್ನ ದೇವರು ಗರುಷ್ಠರನ್ನು, ಅಹಂಕಾರಿಗಳನ್ನು ದೇವರು ಎದುರಿಸುವವನಾಗಿದ್ದಾನೆ ಎಂಬುದಾಗಿ. ಬೈಬಲಲ್ಲಿ ನೋಡುವಾಗ ಅಲ್ಲಿ 2 ಮಹಾದೊಡ್ಡ ಅರಸರು, ಅವರುಗಳನ್ನು ಕೂಡ ದೇವರು ಕೆಡವಿ ಬಿಟ್ಟರು. ದೇವರ ನಮಗೆ ಸ್ತೋತ್ರ. ಇವತ್ತು ಭೂಲೋಕದಲ್ಲಿ ಕೂಡ ನೋಡುವಾಗ ಒಂದೊಂದು ಲೋಕದ ಒಂದೊಂದು ರಾಷ್ಟ್ರದ ಇರೋ ಮಂತ್ರಿಗಳು ಇರ್ಬೋದು ಅಥವಾ ಅರಸರುಗಳು ಇರ್ಬೋದು, ಬಹಳ ಗರ್ವ ಅಹಂಕಾರದಲ್ಲಿ ಮೆರೀತಾ ಇರ್ತಾರೆ. ನನಗೆ ಬಿಟ್ಟವರು ಯಾರು ಇಲ್ಲ ಅಂತೇಳಿ. ಕಡೆ ಸಮಯ ಬಂದಾಗ ದೇವರು ಅವರಿಗಾಗಿ ಬೇರೆ ರಾಷ್ಟ್ರದ ಒಂದು ಅಧ್ಯಕ್ಷರ ಮುಖಾಂತರ ಏನು ಮಾಡ್ತಾರಲ್ಲಿ, ಗರ್ವಿಷ್ಠರನ್ನು ಆದುಕೊಂಡು ಅವರಿಗೆ ಭಯಂಕರ ಶಕ್ತಿಯನ್ನು ಕೊಟ್ಟು ಖಂಡಿತವಾಗಿ ಇವರನ್ನು ಸದೆಬಡಿಯವರಾಗಿದ್ದಾರೆ. ಹಾಗೆ ಇವತ್ತು ಒಂದೊಂದು ರಾಷ್ಟ್ರದ ಅರಸರನ್ನು ಕೂಡ ಏನು ಮಾಡ್ತಾರೆ, ದೇವರು ಬೇರೊಂದು ರಾಷ್ಟ್ರದವರ ಮುಖಾಂತರ ಗರ್ವ ಅಹಂಕಾರದಲ್ಲಿ ಮೆರೆದವರನ್ನ ನಾಶ ಮಾಡೋರಾಗಿದ್ದಾರೆ, ಕೊಳ್ಳಿಸೇ ಬಿಡ್ತಾರೆ. ಇದು ಇವತ್ತು ನಮ್ಮ ಕಣ್ಣು ಮುಂದೆ ನಾವು ನೋಡೋಕ್ಕಾಗದಿದ್ರು ಮಾಧ್ಯಮದ ಮೂಲಕ ಇವತ್ತು ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದನ್ನೇ ಯೋಬನಿಗೂ ಕೂಡ ದೇವರು ಹೇಳಿದಂಥ ಮಾತು. ಹಾಗೆ ನಾವು ಯೋಬನ ರೀತಿಯಲ್ಲಿ ಯೋಬನಿಗೆ ದೇವರು ಹೇಳಿದಂಥ ಮಾತು ನಮ್ಮ ಜೀವಿತಕ್ಕೂ ಕೂಡ ನಾವು ಅಳವಡಿಸಿಕೊಳ್ಳಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರಿಗೆ ಅದನ್ನು ದೇವರೇ ಕ್ಷಮಿಸಿ, ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನಿಮ್ಮ ವಾಕ್ಯವನ್ನು ಕೇಳಿ ಸರಿಯಾಗಿ ವಿಧೇಯರಾಗಿ ಜೀವಿಸಲವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲಿ ಸ್ವಾಮಿ. ಅವರವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡುತ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ